ಅಕ್ಕ, ಮುಖ ಯಾಕೆ ಒಂಥರ ಇದೆ? ಯಾರಾದ್ರೂ ಏನಾದ್ರು ಅಂದ್ರ? ನನಗೆ ಈ ಮನೇಲಿ ಯಾರು ಏನು ಅನ್ನಲ್ಲ. ಮತ್ ಏನೈತೆ? ಏನ್ ಕಾರಣ? ನೀನೆ. ಯಾಕಕ್ಕ? ನಾನೇನ್ ಮಾಡ್ದೆ? ನೀನು ಕಲ್ಯಾಣಿ ಅತ್ತೆಗೆ ಬೈತಿತ್ತು ನಂಗೆ ಚೂರು ಸರಿ ಅನ್ಸ್ಲಿಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಿತ್ತು ನೀನು. ಅಯ್ಯೋ ಅಕ್ಕ, ನೀನ್ ಇದಕ್ ಬೇಜಾರ್ ಮಾಡ್ಕೊಂಡಿದ್ಯಾ? ನಾನು ಆಗ್ಲೇ ಸಾರಿ ಕೇಳಿದ್ನಲ್ಲೇ. ಕಾಫಿ ಬಿದ್ದಿದ್ದು ನನ್ ಲೆಟರ್ ಮೇಲೆ ಅಂತ ಅನ್ಕೊಂಡೆ. ಮಹಾದೇವನ್ ಲೆಟರ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹಾಗಲ್ಲ ಕಾವ್ಯ, ಒಂದ್ ಪಕ್ಷ ನಿನಗ್ ಬಂದಿರೋ ಲೆಟ್ರ್ ಮೇಲೆ ಅವ್ರ ಕಾಫಿ ಚೆಲ್ಲಿದ್ರು ಕೂಡ ನೀನ್ ಹಾಗೆ ಮಾತಾಡ್ಬಾರ್ದು. ಏನಕ್ಕ ಮಾತಾಡ್ತಿದ್ಯಾ? ಹೌದು ಕಣೆ, ಎಷ್ಟೇ ಆದ್ರೂ ಅವ್ರು ನಮ್ಮತ್ತೆ. ಒಂದ್ ಕ್ಷಣ ಅವರೇ ತಪ್ಪು ಮಾಡಿದ್ರು ಅದನ್ನ ಹೊಟ್ಟೆಗೆ ಹಾಕೊಂಡು ಅವ್ರಿಗೆ ಕೊಡೋ ಗೌರವನ ನಾವು ಕೊಡ್ಬೇಕು. ನಾವಿವತ್ತು ಇಲ್ಲಿರೋದಕ್ಕೆ ಅವರೇ ತಾನೇ ಕಾರಣ. ಏನಕ್ಕ ಮಾತಾಡ್ತಿದ್ಯಾ ನೀನು? ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನಮ್ಮಿಬ್ರಿಗೆ ಈ ಮನೆಗ್ ಸೊಸೆಯಾಗಿ ಬರೋದಕ್ಕೆ ಇಷ್ಟ ಇತ್ತು ಅನ್ನೋ ಹೇಳ್ತಿದ್ಯಾ. ಅವ್ರ ಮನೆ ಮಗ ಮಾಡಿರೋ ತಪ್ಪಿಂದ ನಮ್ಮಿಬ್ರಿಗೂ ಅನ್ಯಾಯ ಆಗಿದೆ ಕಣೆ. ನೀನ್ ಇವಾಗ ಆಡ್ತಿರೋದು ಮಾತಾಡ್ತಿರೋದು ನೋಡಿದ್ರೆ ಏನೋ ನೀನೇ ರಾಮ್ನ ಪ್ರೀತಿ ಮಾಡ್ದೆ, ನಿಂಗೆ ರಾಮ್ನ ಮದ್ವೆ ಆಗೋದಕ್ಕೆ ಇಷ್ಟ ಇತ್ತು ಅನ್ನೋ ರೀತಿ ಮಾತಾಡ್ತಿದ್ಯಾ. ವಾಸ್ತವದಲ್ಲಿ ಅದೇ ನಿಜ ಕಾವ್ಯ. ಆದ್ರೆ ಇದನ್ನ ನಿನಗೆ ಹೇಗೆ ಅರ್ಥ ಮಾಡಿಸೋದು ಗೊತ್ತಾಗ್ತಿಲ್ಲ ನಂಗೆ. ಅಕ್ಕ, ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನಾವಿಬ್ರು ಈ ಮನೆಗ್ ಸೊಸೆಯಾಗಿ ಬಂದಿರೋದಕ್ಕೆ ಕಲ್ಯಾಣಿ ಅತ್ತನೆ ನಮಗ್ ಗ್ರೇಟ್ಫುಲ್ ಆಗಿರ್ಬೇಕು. ಅದೇ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ದೊಡ್ಡ ಇಶ್ಯೂ ಆಗಿ ಇವ್ರ ಮಗ ರಾಮು ಜೈಲಲ್ಲಿ ಇರ್ತಿದ್ದ. ಇವ್ರ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹರಾಜಾಗ್ತಿತ್ತು. ನಾವಾಗಿರೋದಿಕ್ಕೆ ಇವ್ರಿಗೆ ಯಾವ ಪ್ರಾಬ್ಲಮೂ ಆಗಿಲ್ಲ. ಆಗಿದ್ದಾಯ್ತು ಬಿಡೆ ಕಾವ್ಯ, ಇದನ್ನೇ ಮನ್ಸಿಗೆ ಹಾಕೊಂಡು ಏನ್ ಸಾಧಿಸ್ತೀವಿ ನಾವು? ನೋಡು, ಈಗ ನಾವಿಬ್ರು ಈ ಮನೆ ಸೊಸೆಂದ್ರಾಗಿ ಇಲ್ಲಿ ಹೇಗಿರ್ಬೇಕೋ ಹಾಗಿರೋದು ನಮ್ ಕರ್ತವ್ಯ. ಆದ್ರೂ ಕಲ್ಯಾಣಿ ಅಮ್ಮ ಜೊತೆ ನೀನು ಹಾಗೆ ಮಾತಾಡಿದ್ದು ನಂಗೆ ಚೂರು ಇಷ್ಟನೇ ಆಗ್ಲಿಲ್ಲ. ಎಷ್ಟು ಸಂಕಟ ಆಯ್ತು ಗೊತ್ತಾ? ನೀನ್ ಅಷ್ಟೆಲ್ಲ ಬೈದ್ರೂ ಅವ್ರು ನಿನ್ ಮೇಲೆ ಒಂದು ಚೂರು ಕೋಪ ಮಾಡ್ಕೊಳ್ದೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನೋಡು, ಈ ಮನೇಲಿ ಯಾರಿಂದ ತಪ್ಪಾದ್ರು ಕಲ್ಯಾಣಿ ಅಮ್ಮಯಿಂದ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಪ್ಲೀಸ್ ಕಣ, ನೀನ್ ಅವ್ರಿಗೆ ಗೌರವ ಕೊಟ್ಟೆ ಮಾತಾಡ್ಬೇಕು. ಸರಿನಕ್ಕ, ನಿನ್ ಕನ್ಸ ನನ್ಗೆ ಅರ್ಥ ಆಯ್ತು. ಇದು ನಿಂಗೊಂದು ಸ್ವೀಟ್ ನ್ಯೂಸ್ ಇದೆ. ಸ್ವೀಟ್ ನ್ಯೂಸಾ? ಏನದು? ನನ್ನ ಹಾರ್ಡ್ ವರ್ಕ್ಗೆ ಬೆಲೆ ಸಿಗೋ ಸಮಯ ಬಂದಿದೆ ಅಕ್ಕ. ನಾನೊಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ, ನೆನ್ಪಿದ್ಯಾ? ಅದೇ ಈ ಮದ್ವೆ ರಗಳೆಲ್ಲ ಆಗಕ್ಕೂ ಮುಂಚೆ. ಆ ಕೆಲ್ಸ ನನಗ್ ಸಿಕ್ತಕ್ಕ. ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ಕೆಲ್ಸನಾ? ಹೌದು ಅಕ್ಕ, ಆಫರ್ ಲೆಟರ್ ಕೂಡ ಕಳ್ಸಿದ್ದಾರೆ. ಒಳ್ಳೆ ಸಂಬಳ, ನಾನ್ ಆಸೆ ಪಟ್ಟಾಗೆ ಬೆಂಗಳೂರಲ್ಲೇ ಕೆಲ್ಸ. ಅಬ್ಬಾ, ಇಷ್ಟು ವರ್ಷ ಕಷ್ಟಪಟ್ಟು ಓದಿದಕ್ಕೆ ಒಳ್ಳೆ ಪ್ರತಿಫಲನೇ ಸಿಕ್ತು. ಆದಷ್ಟು ಬೇಗ ಜಾಯ್ನ್ ಆಗಿ ಅಂದಿದ್ದಾರೆ. ನಾನು ಹಾಗೆ ಮಾಡ್ಬೇಕು ಅಂತಿದ್ದೀನಿ ಅಕ್ಕ. ಏನ್ ಮಾತಾಡ್ತಿದ್ಯಾ ಕಾವ್ಯ? ಹೊಸದಾಗಿ ಮದ್ವೆ ಆಗಿರೋಳು ನೀನು, ಕೆಲ್ಸಕ್ಕೆ ಹೋಗ್ತೀಯಾ? ಏನಕ್ಕ ಹೀಗೆ ಹೇಳ್ತಿದ್ಯಾ? ಹೊಸದಾಗಿ ಮದ್ವೆ ಆದ್ರೆ ಕೆಲ್ಸಕ್ಕೆ ಹೋಗ್ಬಾರ್ದಾ? ಯಾವ ಲಾಜಿಕ್ ಇದು? ಹಾಗಲ್ಲ ಕಣೆ ಕಾವ್ಯ, ಮೊದಲು ನಾವು ನಮ್ಮ ಅಪ್ಪ ಅಮ್ಮನ ಮನೇಲಿದ್ವಿ. ಈಗ ಈ ಮನೆ ಸೊಸೆ ಅಂದ್ರು. ಅದಕ್ಕೆ ಒಂದ್ ಮಾತು ಕಲ್ಯಾಣಿ ಅತ್ತೆ ಮಹಾದೇವನ ಇಬ್ರನ್ನು ಕೇಳಿ ಆಮೇಲೆ ಕೆಲ್ಸಕ್ಕೆ ಹೋಗೋದನ್ನ ಯೋಚನೆ ಮಾಡು. ಏನು? ನಾನ್ ಕೆಲ್ಸಕ್ಕೆ ಹೋಗೋದಿಕ್ಕೆ ಇವ್ರನ್ನ ಕೇಳ್ಬೇಕಾ? ಇವ್ರ ಪರ್ಮಿಷನ್ ಯಾಕಕ್ಕ ಬೇಕು? ನನ್ನ ಹಾರ್ಡ್ ವರ್ಕ್ ಸಿಕ್ಕಿರೋ ಕೆಲ್ಸ ಇದು. ಅದು ಅಲ್ಲದೆ ನಂಗೆ ಈ ಮನೆಯಿಂದ ಎಸ್ಕೇಪ್ ಆಗೋದಕ್ಕೆ ಒಳ್ಳೆ ಚಾನ್ಸ್ ಇದು. ನಾನು ಯಾಕೆ ಈ ಚಾನ್ಸ್ ಮಿಸ್ ಮಾಡ್ಕೋತೀನಿ? ಯಾಕಮ್ಮ? ಹೇಳ್ತೀನಿರೋ. ಮಾದೇವ, ಕೈ ಕೊಡು, ಕೈ ಕೊಡು, ಕೊಡು.
ಮಗನೆ, ಈ ದಾರ ಕಟ್ತಿರೋ ಕಾರಣ ಏನು ಗೊತ್ತಾ? ನೀನು ಯಾವುದೇ ಕಾರಣಕ್ಕೂ ಕಾವ್ಯ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಅವಳು ಏನೇ ಮಾತಾಡಿದ್ರೂ ತಾಳ್ಮೆಯಿಂದ ವರ್ತಿಸ್ಬೇಕು. ಅವಳ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಅಮ್ಮ, ಯಾಕಮ್ಮ ನಾನು ಹಿಂಗೆ ಕಟ್ಟಾಗ್ತಿದ್ಯಾ? ಕಾವ್ಯ ನೀನು ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರಾದ್ರೂ ಹೊಂದಾಣಿಕೆ ಮಾಡ್ಕೊಳ್ದೆ ಹೋದ್ರೆ ಸಂಸಾರದ ಬಂಡಿ ಸಾಗೋದಿಲ್ಲ. ಮಗನೆ, ಕಾವ್ಯ ಸಿಟಿಲ್ ಬೆಳ್ತಿದ್ದಾಳೆ. ಅದು ಅಲ್ಲದೆ ಅವ್ರ ಅಪ್ಪನ ಮಾತು ಉಳಿಸೋದಿಕ್ಕೆ ಈ ಮದುವೆ ಆಗಿರೋದು. ಅವಳನ್ನ ನೀನು ಮಗು ಥರ ನೋಡ್ಕೋಬೇಕು, ತಿಳಿತಾ? ಈ ದಾರ ನಿನ್ನ ಪಾಲಿಗೆ ಎಚ್ಚರಿಕೆಯ ದಾರ. ನಿನ್ನ ಸಿಟ್ಟಿಗೆ ನಾನು ಕಟ್ತಿರೋ ಮೂಗ್ ದಾರ. ಮಾದೇವ, ಕಾವಿನ ಮೇಲೆ ಸಿಟ್ಟು ಬಂದಾಗ ಇದನ್ನು ನೋಡಿದಾಗ ಈ ಅಮ್ಮ ನೆನಪಾಗಬೇಕು. ಇವತ್ತು ನಾನು ಹೇಳಿದ ಮಾತೆಲ್ಲ ನಿನಗೆ ನೆನಪಾಗಬೇಕು. ದಯವಿಟ್ಟು ನಿನ್ನ ಸಿಟ್ಟನ್ನ ತಡ್ಕೊ, ಸರಿನಾ? ನೀನು ಈ ಅಮ್ಮನ ಮಾತನ್ನ ಮೀರೋದಿಲ್ಲ ಅನ್ನೋ ನಂಬಿಕೆ ಮೇಲೆ ಕಟ್ಟಿರೋ ದಾರ ಇದು. ನಾನು ಹೇಳಿದಾಗೆ ನಿನಗೆ ಸಿಟ್ಟು ಬಂದಾಗ ಈ ದಾರನ ನೋಡಿ ನೀನು ಸಿಟ್ಟನ್ನ ತಡ್ಕೋಬೇಕು. ಹಾಗೆ ಮಾಡ್ತೀಯಲ್ಲ? ಹೇಳು ಮಹಾದೇವ. ನೋಡು, ಇದು ನೀನು ನನ್ ಕೊಡ್ತಿರೋ ಭಾಷೆ. ಸರಿನಮ್ಮ. ಅಯ್ಯೋ ಭಗವಂತ, ಇವನ್ ಸಿಟ್ನ ಕಡಿವಾಣ ಹಾಕದೆ ದೊಡ್ಡ ತಲೆನೋವಾಗೋಗಿದೆ. ಯಾಕೆ ಕಾವ್ಯ ಹೀಗೆ ಮಾತಾಡ್ತಿದ್ಯಾ? ನೀನ್ ಮಾತಾಡ್ತಿರೋದು ನಿಂಗೆ ಸರಿ ಅನ್ಸ್ತಿದ್ಯಾ? ಹೌದಕ್ಕ, ನಾನಂತೂ ಆದಷ್ಟು ಬೇಗ ಈ ಮನೆಯಿಂದ ಈಚೆ ಹೊರಟೋಗ್ತೀನಿ. ನಂಗೆ ಇಲ್ಲಿದ್ರೆ ಉಸಿರು ಕಟ್ಟಾಗ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ನಂಗೆ ಮಹಾದೇವ ಅಂದ್ರೇನೆ ಇಷ್ಟ ಇಲ್ಲ. ಇನ್ನು ಅವನ ಜೊತೆ ಜೀವನ ನಡೆಸ್ತೀನಾ? ಸಾಧ್ಯನೇ ಇಲ್ಲ. ಕಾವ್ಯ, ತಲೆ ಕೆಟ್ಟಿದ್ಯೇನೆ ನಿನ್ಗೆ? ಈ ತರ ಎಲ್ಲ ಮಾತಾಡೋದು ಸರಿ ಅಲ್ಲ. ಈಗಾಗ್ಲೇ ಮದುವೆ ಆಗಿದೆ ಕಣೆ ನಿನ್ಗೆ. ಅವ್ರ ಹೆಂಡತಿ ನೀನು. ಅಕ್ಕ, ನಾನು ಅವ್ರನ್ನ ಮದ್ವೆ ಆಗಿಲ್ಲ. ನನ್ಗೆ ಒತ್ತಾಯ ಮಾಡಿ ಮದ್ವೆ ಮಾಡಿರೋದು. ಅಪ್ಪನ ಮೀರ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡಿರೋದಕ್ಕ. ಆ ಮಹಾದೇವನ್ ಜೊತೆ ಸಂಸಾರ ಮಾಡಿ ಮಕ್ಕಳು ಮಾಡ್ಕೊಂಡು ಜೀವನ ನಡೆಸ್ಬೇಕು ಅನ್ನೋ ಯಾವ್ದೇ ಉದ್ದೇಶ ನನ್ಗಿಲ್ಲ. ಅದ್ ನನ್ನಿಂದ ಸಾಧ್ಯನೂ ಇಲ್ಲ. ಆದಷ್ಟು ಬೇಗ ನಾನು ಈ ಕೆಲ್ಸಕ್ಕೆ ಜಾಯಿನ್ ಆಗ್ತೀನಿ. ಇವ್ರೇನಾದ್ರೂ ರಗಳೆ ಮಾಡಿದ್ರೆ ತಾಳಿ ಬಿಚ್ಚಿ ಅವ್ರ ಕೈ ಕೊಟ್ಟು ಹಾಗೆ ಹೋಗ್ತಾ ಇರ್ತೀನಿ ಅಷ್ಟೇ. ಕಾವ್ಯ, ಒಂದು ಸಂಬಂಧದ ಬಗ್ಗೆ ಹಾಗೆಲ್ಲ ಉಡಾಫೆಯನ್ನ ಮಾತಾಡೋದು ಸರಿಯಲ್ಲ. ದೇವ್ರೆ ಕೂಡ್ಸಿರೋ ಸಂಬಂಧ ಇದು. ಏನೇ ಆದ್ರೂ ಈಗ ನೀನು ಮಹಾದೇವ ಅವ್ರ ಹೆಂಡತಿ, ಕಲ್ಯಾಣಿ ಅಮ್ಮ ಅವ್ರ ಸೊಸೆ. ಮರಿಬೇಡ. ನೀನ್ ಕೆಲ್ಸಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ಅವ್ರನ್ನ ಕೇಳಿನೇ ನಿರ್ಧಾರ ಮಾಡ್ಬೇಕು, ತಿಳಿತಾ? ಈ ಅಕ್ಕಂಗೆ ಏನಾಗಿದೆ? ಯಾಕೆ ಹೇಗ್ ಮಾತಾಡ್ತಾ ಇದ್ದಾಳೆ? ಯಾಕೆ ಇವಳು ನನ್ನ ಅರ್ಥನೇ ಮಾಡ್ಕೋತಿಲ್ಲ? ಪಟಾಕಿ, ಇವತ್ ಸಂಜೆ ಮ್ಯಾಚ್ ಇದೆ ಕಣೋ, ತಪ್ಪಿಸ್ಬೇಡ. ಇಲ್ಲ ಕಣೋ, ಇವತ್ ಪಕ್ಕ ಬರ್ತೀನಿ. ಆ ರಾಜನ್ ಪಟಾಕಿ ಸೋಲಿಸ್ಲೇಬೇಕು. ಪಟಾಕಿ, ಪಟಾಕಿ, ಪಟಾಕಿ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಯಾಕೋ ಪಟಾಕಿ, ನಾನ್ ಅಷ್ಟು ಕರೆದ್ರೂ ಕೇಳಿಸ್ಲಿಲ್ವಾ ನಿಂಗೆ? ಪುಟ್ಟ, ನೀನ್ ಮನೆಗ್ ಹೋಗಿರು. ನಾನ್ ಪಟಾಕಿ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾಯ್ ಕಣ.
ನನಗ್ ಗೊತ್ತು ಪಟಾಕಿ, ನೀನ್ ಅವತ್ತು ಮದ್ವೆ ಮನೆಯಲ್ಲಿ ಎಲ್ರ ಮುಂದೆ ಹೇಳಿದ್ದು ಸುಳ್ಳು, ಸತ್ಯ ಅಲ್ಲ ಅಂತ. ನನಗ್ ಗೊತ್ತು ನೀನ್ ಈ ತರ ಹೇಳ್ಬೇಕು ಅಂತ ನಿಮ್ ಪ್ರೇಮಕ್ಕನ ನಿನಗೆ ಹೇಳ್ಕೊಟ್ಟಿದ್ದು ಅಂತ. ತಪ್ಪಲ್ವಾ ಪುಟ್ಟ? ನೀನ್ ಹೇಳಿರೋ ಸುಳ್ಳಿಂದ ನಿಮ್ ಪ್ರೇಮಕ್ಕಂಗೆ ಹೆಲ್ಪ್ ಆಗಿರ್ಬೋದು ನಿಜ, ಆದ್ರೆ ನನಗ್ ಅನ್ಯಾಯ ಆಯ್ತಲ್ವಾ? ಒಂದ್ ವೇಳೆ ನಿನಗೂ ನನ್ ತರನೇ ಅಕ್ಕ ಇದ್ದಿದ್ರೆ ಅವಳಿಗೂ ಹೀಗೆ ಅನ್ಯಾಯ ಆಗಕ್ ಬಿಡ್ತಿದ್ಯಾ ನೀನು? ಇಲ್ಲ ತಾನೆ? ನನಗ್ ಗೊತ್ತು ನೀನ್ ಒಳ್ಳೆ ಹುಡ್ಗ ಅಂತ. ನೋಡು ಪಟಾಕಿ, ಈಗ್ಲೂ ಕಾಲ ಮಿಂಚಿಲ್ಲ, ಸತ್ಯ ಏನು ಅಂತ ಹೇಳ್ಬಿಡು. ನೋಡು, ನೀನ್ ಸತ್ಯ ಹೇಳಲಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ಕೋಬೇಡ. ನಾವ್ ಅದನ್ನ ಹೇಗಾದ್ರೂ ಮಾಡಿ ಹೊರಗ್ ತಂದೆ ತರ್ತೀವಿ. ಆಮೇಲೆ ನೋಡು, ಪಕ್ಕ ನಿನಗೆ ತೊಂದ್ರೆ ಆಗೋದು. ಆಮೇಲೆ ನಿಮ್ಮಮ್ಮ ನೀನ್ ಇಷ್ಟು ದೊಡ್ಡ ಸುಳ್ಳು ಹೇಳ್ದೆ ಅಂತ ನಿನ್ ಜೊತೆ ಮಾತಾಡೋದೇ ಬಿಟ್ಬಿಡ್ತಾರೆ. ಮತ್ತೆ ನಿಮ್ ಪ್ರೇಮಕ್ಕಂಗೂ ತೊಂದ್ರೆ ಆಗ್ಬಿಡತ್ತೆ, ಪೊಲೀಸ್ ಅವಳನ್ನ ಜೈಲಿಗೆ ಹಾಕ್ತಾರೆ. ಇಷ್ಟೆಲ್ಲ ಆಗ್ಬಾರ್ದು ಅಂದ್ರೆ ನೀನ್ ಇವಾಗ ಸತ್ಯ ಹೇಳ್ಬಿಡು. ಪ್ರಾಮಿಸ್, ನೀನ್ ಸತ್ಯ ಹೇಳಿದ್ರೆ ನಿನಗಾಗ್ಲಿ ನಿಮ್ ಪ್ರೇಮಕ್ಕಂಗಾಗ್ಲಿ ತೊಂದ್ರೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ರಾಮ್ ಡಾಕ್ಟ್ರು ಪ್ರೇಮನ್ ಲವ್ ಮಾಡಿಲ್ಲ, ಪ್ರೇಮನೇ ಡಾಕ್ಟರ್ನ ಲವ್ ಮಾಡಿದ್ದು ಅಂತ ಸತ್ಯ ಹೇಳ್ಬಿಡು. ಹೇಳ್ತೀಯ ಅಲ್ವಾ? ನನಗ್ ಗೊತ್ತು ಪುಟ, ನೀನ್ ಅವತ್ತು ಪ್ರೇಮಕ್ಕನ್ ಮಾತ್ ಮೀರ್ದೆ ಸುಳ್ಳು ಹೇಳ್ಬಿಟ್ಟೆ ಅಂತ. ಇವತ್ ನಿಜ ಹೇಳ್ತೀಯ ಅಲ್ವಾ? ಇಲ್ಲ, ನಂಗ್ ಲೇಟ್ ಆಗ್ತಿದೆ, ನಾನು ಹೋಗ್ಬೇಕು. ಪಟಾಕಿ, ನನ್ ಮಾತ್ ಕೇಳು ಪುಟ, ನೀನ್ ಇವಾಗ ಸತ್ಯ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಮತ್ತೆ ನಿಂಗೆ ಏನ್ ಬೇಕೋ ಎಲ್ಲ ನಾನ್ ಕೊಡಿಸ್ತೀನಿ. ನಂಗೇನು ಬೇಡ, ನಾನು ಹೋಗ್ಬೇಕು. ಪಟಾಕಿ, ಪ್ರೇಮ ಇನ್ನ ಸರಿಯಾಗಿ ಟ್ರೈನ್ ಮಾಡ್ತಾಳೆ. ಇರ್ಲಿ, ಅವ್ನ್ ಹೀಗೆ ಎಷ್ಟು ದಿನ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತಾನೆ ಅಂತ ನಾನು ನೋಡ್ತೀನಿ. ಹೇಳು ಸ್ನೇಹ. ದಾರಿಲಿ ಹೋಗ್ತಾ ಇವತ್ತು ಪಟಾಕಿ ನನ್ ಕಣ್ಣಿಗೆ ಬಿದ್ದ. ನಾನು ಅವ್ನ ಜೊತೆ ಮಾತಾಡ್ದೆ. ಏನಂದ ಅವನು? ಅವ್ನ್ ಬಿಹೇವಿಯರ್ ನೋಡಿದ್ರೆ ಅವ್ನ್ ಪಕ್ಕ ಸುಳ್ಳು ಹೇಳಿದ್ದಾನೆ ಅಂತ ಅನ್ನಿಸ್ತಿದೆ. ಆದ್ರೆ ಅವನದನ್ನ ಬಾಯ್ ಬಿಡಕ್ಕೆ ರೆಡಿ ಇಲ್ಲ. ಪ್ರೇಮಕ್ ತುಂಬಾ ಕ್ಲೋಸ್ ಅವನು. ಆ ಪ್ರೇಮ ಇವನ್ನ ಬಳಸ್ಕೊಂಡು ನನ್ ಜೀವನನೇ ಹಾಳು ಮಾಡಿದ್ಲು. ನಾನ್ ಇವನ್ನ ಬಳಸ್ಕೊಂಡು ಅವಳ ಬಣ್ಣ ಎಲ್ಲ ಬಯಲ್ ಮಾಡ್ತೀನಿ ರಾಮ್. ನಾನ್ ಇದನ್ ಸುಮ್ನೆ ಬಿಡಲ್ಲ. ಲೇ ರಾಣಿ, ಬೇಗ ಕಷಾಯ ಕೊಡೆ, ರಾಮ್ ಬಂದ್ಬಿಡ್ತಾನೆ. ಇರಕ್ಕ ಆಗೋಯ್ತು. ಹಾ, ಬೇಗ ಬೇಗ. ಕಷಾಯ ಕುಡ್ದು ರಾಮ್ಗೆ ಏನಾದ್ರು ಕೆಮ್ಮು ಹೋಗ್ಲಿಲ್ಲ ಅಂದ್ರೆ ನೀನು ಕೆಮ್ಮು ಬರ್ಸ್ಬಿಡ್ತೀನಿ. ಸರಿ. ರಾಮ್ 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 ರಾಮ್, ತಗೋ, ಶುಂಠಿ ಕಷಾಯ ಕೊಡಿ. ನಾನ್ ಕೇಳಿದ್ನ ನಿನಗೆ? ನೀನ್ ಕೆಮ್ತಾ ಇದ್ದೆ ಅಲ್ವಾ, ಅದಕ್ಕೆ ಶುಂಠಿ ಕಷಾಯ ಕುಡಿ, ಸರಿ ಹೋಗುತ್ತೆ. ಡಾಕ್ಟರ್ ನಾನು, ನನಗೇನಾದ್ರೂ ಹೇಗ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ ಮೇಲಿನ ಕೋಪನ ಕಷಾಯದ ಮೇಲೆ ಯಾಕೋ ತೋರಿಸ್ತೀಯಾ? ನೀನ್ ಮಾಡ್ತಿರೋದು ನಿಂಗೆ ಅತಿ ಅನ್ಸ್ತಿಲ್ವಾ? ನೀನ್ ಈಗೆಲ್ಲ ಕಷಾಯ ಮಾಡ್ಕೊಟ್ಟು ನನ್ನ ಕೇರ್ ಮಾಡಿದ್ರೆ ನನ್ನ ಮನ್ಸು ಕರಗುತ್ತೆ ಅನ್ಕೊಂಡಿದೀಯಾ? ನಿಜವಾಗ್ಲೂ ನಿನ್ಗೆ ನನ್ನ ಮೇಲೆ ಕೇರ್ ಇದ್ದಿದ್ರೆ ಅವತ್ತಷ್ಟೆಲ್ಲ ಡ್ರಾಮಾ ಮಾಡಿ ಎಲ್ರ ಮುಂದೆ ನನ್ನ ಮಾನ ಮರ್ಯಾದೆ ಯಾಕೆ ಕಳೀತಿದ್ದೆ? ನನ್ ದೊಡ್ಡಮ್ಮನ ಮುಂದೆನೆ ನನ್ನ ಕೆಟ್ಟವನಾಗಿ ಯಾಕೆ ಮಾಡ್ತಿದ್ದೆ? ಸಿ, ನೀನೇನೇ ಮಾಡಿದ್ರು ನಿನ್ ಕಡೆ ವಾಲೋ ಚಾನ್ಸೇ ಇಲ್ಲ. ಅದನ್ನ ಟ್ರೈ ಕೂಡ ಮಾಡ್ಬೇಡ ನೀನು. ನಿನ್ ನಿಜವಾದ ಬಣ್ಣ ಏನು ಅಂತ ಬಯಲ್ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ ಕಣೆ. ಒಂದು ವಿಷಯನ ಅರ್ಥ ಮಾಡ್ಕೊ, ಪ್ರೀತಿನ ಫೋರ್ಸ್ ಮಾಡಿ ಪಡ್ಕೊಳ್ಳೋದಕ್ಕಾಗಲ್ಲ. ಗೋಡೆ
ಅಮ್ಮವ್ರೆ, ಸ್ವಲ್ಪ ಮಾತಾಡೋದಿತ್ತು ನಿನ್ ಜೊತೆ, ಅದಕ್ಕೆ ಬಂದ್ವಿ. ಒಂದ್ ಮಾತು ಹೇಳಿದಿದ್ರೆ ನಾನೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೆ. ಸರಿ, ಬನ್ನಿ ಒಳಗೆ ಕುತ್ಕೊಂಡು ಮಾತಾಡೋಣ. ಪರವಾಗಿಲ್ಲ. ಹೌದು, ನಿನ್ ಮಗ ಪಟಾಕಿ ಎಲ್ಲು? ಅವನು ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಅಂತ ಹೋಗಿದ್ದಾನೆ. ನಾನು ನಿನಗೊಂದು ಪ್ರಶ್ನೆ ಕೇಳ್ತೇನೆ, ಸರಿಯಾಗಿ ಉತ್ತರ ಕೊಡ್ಬೇಕು, ಆಯ್ತಾ? ನಿನಗ್ ರೋಗ ಬಂದು ಆಗ್ಲೋ ಈಗ್ಲೋ ಅನ್ನೋವಾಗ ನಿನ್ ಜೀವ ಉಳಿಸಿದ್ಯಾರು? ಅಯ್ಯೋ, ಇನ್ಯಾರಮ್ಮವ್ರೆ, ನಿಮ್ ಮಗ ರಾಮ್ ಡಾಕ್ಟ್ರು. ಅವ್ರು ನನ್ನ ಪಾಲಿನ ದೇವ್ರು. ದೇವ್ರು ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗೋಯ್ತಾ? 100 ಜನರಿಗೆ ಸಹಾಯ ಮಾಡಿರೋ ನಮ್ಮ ರಾಮ್ ಮೇಲೆ ಇವತ್ತು ಅಪವಾದ ಬಂದಿದೆ. ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದೇನೆ ಅಂತ ಎಲ್ಲರೂ ಆಡ್ಕೋತಿದ್ದಾರೆ. ಅದಕ್ಕೆ ಕಾರಣ ಪ್ರೇಮ ಮಾತ್ರ ಅಲ್ಲ, ನಿನ್ನ ಮಗನೂ ಕೂಡ. ಪ್ರೇಮ ಹೇಳಿದ್ದು ನಿಜ ಅಂತ ಅವತ್ತು ಪಟಾಕಿ ಎಲ್ರ ಮುಂದೆ ಹೇಳ್ದೆ ಹೋಗಿದ್ದಿದ್ರೆ ಇವತ್ತು ನನ್ನ ಮಗ ತಲೆ ಎತ್ಕೊಂಡು ಓಡಾಡ್ತಿದ್ದ. ಆದ್ರೆ ಆ ಪ್ರೇಮ ಪಟಾಕಿ ತಲೆ ತಿದ್ದು ಬಿಟ್ಟಿದ್ಲು. ಏನು ಅರಿದೇ ಇರೋ ಹುಡುಗ ಅವನು, ಸುಳ್ಳು ಹೇಳ್ಬಿಟ್ಟ. ನೋಡು, ನಾನಿಲ್ಲ ಅವನನ್ನ ಬೈಯೋದಕ್ ಬಂದಿಲ್ಲ. ನಿನ್ನ ಪ್ರಾಣ ಕಾಪಾಡ್ದೊಂದ್ ಮಾನ ಉಳಿಸು ಅಂತ ಕೇಳ್ಕೊಳ್ಳೋದಕ್ ಬಂದಿದ್ದೀನಿ. ನನ್ ಮಗ ಯಾರಿಗೂ ಅನ್ಯಾಯ ಮಾಡ್ದವನಲ್ಲ. ಆದ್ರೆ ಇವತ್ತು ಅವನಿಗೆ ಅನ್ಯಾಯ ಆಗ್ತಿದೆ. ಈಗ ಅವನಿಗೆ ನ್ಯಾಯ ಕೊಡ್ಸೋದು ನಿನ್ ಕೈಲಿದೆ. ನಿಜವಾಗ್ಲೂ ನೀನು ಅವನ ಋಣ ತೀರಿಸ್ಬೇಕು ಅಂತಿದ್ರೆ ನಿನ್ ಮಗನ್ ಬಾಯಲ್ಲಿ ಸತ್ಯ ಹೊರಗ್ ಬರೋ ಹಾಗೆ ಮಾಡು. ಅವನ್ ಮಾನ ಉಳಿಸು. ಅಯ್ಯೋ ಅಮ್ಮವ್ರೆ, ಹಾಗೆಲ್ಲ ಮಾತಾಡ್ಬೇಡಿ. ದೊಡ್ಡ ಮನೆ ಜನ ನೀವು. ಇವತ್ ನಾನು ಉಸಿರಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಿಮ್ ಮಗ ರಾಮ್. ದಯವಿಟ್ಟು ನನಗ್ ಸಹಾಯ ಮಾಡು. ನಿನ್ ಮಗನ್ ಬಾಯಿಂದ ಸತ್ಯ ಹೊರಗ್ ಬರೋವಾಗ ಮಾಡಿದ್ರೆ ನಿನಗೇನ್ ಸಹಾಯ ಬೇಕು ಎಲ್ಲ ಮಾಡ್ತೇನೆ. ಬೇಕಾದ್ರೆ ನಿನ್ಗೊಂದು ಹೊಸ ಮನೆ ಕಟ್ಟಿಸ್ಕೊಡ್ತೇನೆ. ನಿಮ್ ಮಗನ್ ಋಣ ಇದೆ ಅಮ್ಮವ್ರೆ ನನ್ ಮೇಲೆ. ನೀವೇನು ಚಿಂತೆ ಮಾಡ್ಬೇಡಿ. ಪಟಾಕಿ ಬಾಯಿಂದ ಸತ್ಯ ಹೊರಗೆ ಬರೋವಾಗ ಮಾಡೋ ಜವಾಬ್ದಾರಿ ನಂದು. ಅಷ್ಟು ಮಾಡು. ಸರಿ, ನಾವೇನ್ ಬರ್ತೇವೆ. ಕ್ವಾಣೆಗೆ ಹೋದ್ರೆ ಆ ಕಾಡು ರಾಕ್ಷಸಿ ಕಾಟ, ಇಲ್ಲಿ ಬಂದ್ರೆ ಸೊಳ್ಳೆ ಕಾಟ. ಒಟ್ನಲ್ಲಿ ನನ್ನ ಜೀವನ ಕಾಟಪ್ಪನ ಜಾತ್ರೆ ಆಗೋಗದೆ. ಮದುವೆಗೆ ಮುಂಚೆ ಹೆಂಗಿದ್ದೆ, ಹುಲಿ ತರ ಇದ್ದೆ. ಈಗ ಇಲ್ಲಿಗಿಂತ ಕಡೆ ಆಗೋಗಿವ್ನಿ. ಅವಳ ಕಾಟ ಸೊಳ್ಳೆ ಕಾಟ ಸಾಲದು ಅಂತ ದೆವ್ವದ ಕಾಟ ಬೇರೆ ಶುರು ಆಯ್ತಾ? ಅಯ್ಯೋ, ನನ್ ಕಡೆಗೆ ಬತ್ತೈತೆ. ವಾ, ಇದು ನಮ್ಮ ಮನೇಲಿ ಕಾಯ ಅನ್ನೋದೇವಾ. ಈ ಕಡೆಗೆ ಯಾಕೆ ಬತ್ತಾವಳು ಇವಳು? ಓ, ಪರವಾಗಿಲ್ಲ, ಇವಳಿಗೂ ಹಸಿ ಮನ್ಸತ್ವ ಎಲ್ಲಾನು ಅದೇ. ಪಾಪ ನನ್ ಕಷ್ಟ ನೋಡಕ್ಕಾಗ್ದೆ ಒಳಗ್ ಬಂದ್ ಮನೆ ಕೆಳಗೆ ಹೇಳಕ್ ಬರ್ತಿರ್ಬೇಕು. ಆದ್ರೂ ನಾವು ಅವಳಿಗೋಸ್ಕರನೇ ಕಾಯ್ತಾ ಕೂತಿರೋ ತನಕ ಕೂತಿರೋದ್ ಬೇಡ. ನಮಗೂ ಸ್ವಲ್ಪ ಸ್ವಾಭಿಮಾನ, ಆತ್ಮಾಭಿಮಾನ ಎಲ್ಲ ಅದೇ. ಮಹದೇವ, ಮಹದೇವ, ಮಹದೇವ. ಯಾಕವ್ಯ, ನಿದ್ದೆ ಬಂದಿಲ್ವಾ? ನಿನ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ನಾನು. ನೀನ್ ಏನ್ ಮಾತಾಡಕ್ ಬಂದಿದ್ಯಾ ಅಂತ ನನಗ್ ಸಂದ ಗೊತ್ತು. ನಿನಗೆ ಈ ಸಾರಿ ಪೂರಿ ಇವೆಲ್ಲ ಕೇಳೋ ಅಭ್ಯಾಸ ಇಲ್ಲ ಅಂತ ಅನ್ಸುತ್ತೆ. ಪರವಾಗಿಲ್ಲ, ನನ್ಗೇನದ್ ಬೇಕಾಗಿಲ್ಲ. ಕ್ಷಮೆನ ಮಾತಲ್ಲೇ ಕೇಳಬೇಕು ಅಂತ ಏನಿಲ್ಲ. ನಡಿ ಹೋಗೋಣ.
ಎಲ್ಲಿಗೆ ಹೋಗ್ತಿದ್ಯಾ? ಇನ್ನೆಲ್ಲಿಗೆ? ನಮ್ ಕೋಣೆಗೆ. ಇಲ್ಲಿ ಸೊಳ್ಳೆ ಕಾಟ, ಒಳಗ್ ಬಂದ್ ಮನಿ ಕಳಿ ಅಂತ ಹೇಳಕ್ ತಾನೇ ನೀನ್ ಬಂದಿರೋದು. ವಾಟ್? ನಾನು ಹಾಗೆ ನಿಂಗೆ ಹೇಳಿದ್ನಾ? ನೋ, ನಾನು ನಿನ್ನ ಹತ್ರ ಬೇರೆ ಏನೋ ವಿಷಯ ಮಾತಾಡಕ್ ಬಂದಿದ್ದು. ಇದಲ್ವಾ? ಸರಿ, ಏನ್ ಹೇಳು. ಅದು ಬ್ಯಾಂಗ್ಳೂರ್ ಸ್ಪೇಸ್ ಸೆಂಟರ್ ಅಲ್ಲಿ ಕೆಲಸ ಸಿಕ್ಕಿದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬಂದಿದೆ. ನೆಕ್ಸ್ಟ್ ವೀಕೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ.